ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಅವಾಂತರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಸಾಲಿಗ್ರಾಮ ತಾಲೂಕಿನ ರಾಂಪುರದ ಹಂದಿಜೋಗಿ ಕಾಲೋನಿಯಲ್ಲಿ ಮನೆಯ ಮೇಲೆ ಬೃಹತ್ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಮರ ಬಿದ್ದು 2 ಮನೆಗಳಿಗೆ ಹಾನಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮರ ತೆರವು ಮಾಡದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮಾಡಿದ್ರೆ 30-40 ವರ್ಷ ನಮ್ಮ ಅತ್ತೆ ಮಾವದಿರ ಕಾಲದಿಂದ ಇಲ್ಲೇ ಅವ್ರೆ. ಆಗ ಗುಡಿಸ್ಲು ಪಡಿಸ್ಲು ಜಾಗ ಇತ್ತು ಅಂತ ಕೆರೆ ಹತ್ರ ಇದ್ದವರೆಲ್ಲ ನೀರು ತುಂಬಿಕೊಂಡು ಇಲ್ಲಿ ಬಂದು ಗುಡಿಸ್ಲು ಪಡಿಸ್ಲು ಹಾಕೊಂಡಿದ್ರು. ಆಮೇಲೆ ಗೌರ್ಮೆಂಟಿಂದಾನೆ ಸರ್ಕಾರದಿಂದಾನೆ ನಮ್ಮ ಪಂಚಾಯತಿಯಿಂದಾನೆ ಮನೆಗಳೆಲ್ಲ ಕಟ್ಟಿಕೊಟ್ಟು ಇದು ಶಾಸಕರು ತಗೊಂಡಾದ್ಮೇಲೆ ಶಾಸಕರು ನಮ್ಮದು ಈ ಕಡೆ ಐತೆ ನಮ್ಮ ಇದರಲ್ಲೇ ಅವರೇ ಏನು ತೊಂದರೆ ಕೊಡಬೇಡಿ ಅಂತ ಅವರು ನಮಗೇನು ತೊಂದರೆ ಕೊಟ್ಟಿಲ್ಲ. ಶಾಸಕರಿಂದ ನಮಗೇನು ತೊಂದರೆ ಆಗಿಲ್ಲ. ಇದುವರೆಗೂ ಅವರು ನಮ್ಮನ್ನು ಎಲ್ಲದರಲ್ಲೂ ನಮ್ಗೇನು ಬೇಕೋ ಅದೆಲ್ಲ ಮಾಡಿಕೊಟ್ಟವ್ರೆ. ಅಂದರೆ ಏನಂತಂದರೆ ಇವಕ್ಕೆ ಹಕ್ಕುಪತ್ರಗಳಾಗಿಲ್ಲ. ಪಂಚಾಯತಿಯಿಂದನೇ ಗೌರ್ಮೆಂಟಿಂದನೇ ಎಲ್ಲ ಮನೆಗಳಾಗಿರೋದು. ಆಮೇಲೆ ಇಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಯಾವ KB ಅವರಾಗಲಿ ಇಲ್ಲ ಪೊಲೀಸ್ನವ್ರಾಗಲಿ ಇಲ್ಲ ಪಂಚಾಯತಿಲಿ ಗೆದ್ದಿರೋರಾಗಲಿ ಯಾರೂ ಬಂದು ತಿರುಗಿ ನೋಡೋದಿಲ್ಲ. ನಾವೇ ಫೋನ್ ಮಾಡಬೇಕು, ನಾವೇ ದೂರು ಕೊಡಬೇಕು, ಮತ್ತು ನಾವೇ ಎಲ್ಲ ನಾವು ಫೋನಲ್ಲಿ ವಿಡಿಯೋ ಮಾಡಿ ನಾವೇ ಅವ್ರಿಗೆ ಕಳಿಸ್ಕೊಡ್ಬೇಕು. ಹಾಗೇನಾದ್ರು ನಾವು ಫೋನ್ ಮಾಡಿ ಪ್ರೆಜರ್ ಹಾಕಿದಾಗ ಬಂದು ನೋಡ್ತಾರೆ. ಈಗ ಕರೆಂಟ್ನವ್ರು ಫೋನ್ ಮಾಡಿದ್ರು ಏನಂದ್ರು ಅವರು? ಕರೆಂಟ್ನವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಬರ್ತೀವಿ ಅಂತ ನೆನ್ನೆಯಿಂದ ಒಂದೇ ಸಮ ಹೇಳ್ತಾವ್ರೆ. ನೆನ್ನೆ ಎಷ್ಟೊತ್ತಿಗೆ ಹೇಳಿದ್ರಿ ಅವರು? ನೆನ್ನೆ ಅವ್ರಿಗೆ ಒಂದು 4 ಗಂಟೆಗೆ ವಿಷಯ ತಿಳಿಸಿದ್ವಿ. ಯಾರು ಫೋನ್ ಮಾಡಿದ್ರಿ ನೀವು? ಅವ್ರ ಹೆಸರೇನು? ಗಿರೀಶ್ ಅವರು. PWA ಫೋನ್ ಮಾಡಿದೀವಿ. 9 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. ಇನ್ನೂ ಯಾರು ಬಂದಿಲ್ಲ. ಅರ್ಜಿನೂ ಕೊಟ್ಟವ್ರೆ. ಜೈಗೆ ಏನಾರ ಫೋನ್ ಮಾಡಿದ್ರಾ? ಜೈಗೆ ಫೋನ್ ಮಾಡಿದ್ರು. ಅವ್ರೇನಂದ್ರು? ಏನಂದ್ರು ಅವರು? PWA ಅವ್ರಿಗೆಲ್ಲ ತಿಳಿಸಿದೀವಿ. ಎಲ್ಲರಿಗೂ ಪಂಚಾಯತಿ ಅವ್ರಿಗೆ PWA ಅವ್ರಿಗೆ ಎಲ್ಲ ತಿಳಿಸಿದೀವಿ. ಎಲ್ಲ ರಜಾ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಅಂತೆಲ್ಲ ಹೇಳ್ತಾವ್ರೆ. ಅವ್ರು ಒಟ್ಟಿನಲ್ಲಿ ಯಾರು ಈ ಕಡೆ ತಿರುಗಿ ತಲೆ ಹಾಕಿಲ್ಲ.